ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಿಮ್ಮ ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊತೀನಿ. ಜುಡಿಷರಿ ಎಕ್ಸಾಮ್, ಕರ್ನಾಟಕ ಜುಡಿಷರಿ ಎಕ್ಸಾಮ್ಸ್, ಕರ್ನಾಟಕ ಸಿವಿಲ್ ಜಡ್ಜ್ ನೋಟಿಫಿಕೇಷನ್ ಆಗಿದೆ. ಈ ನೋಟಿಫಿಕೇಷನ್ನು ಮಾರ್ಚ್ 12 ಎಂಡ್ ಆಗುತ್ತೆ 2025. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ನ ಹಾಕಿ ಅಂತ ನಿಮ್ಮನ್ನ ಕೇಳ್ಕೊಳ್ತಾ, ಈ ನೋಟಿಫಿಕೇಷನ್ನಲ್ಲಿ ಎಷ್ಟು ಪೋಸ್ಟ್ ಇದೆ, ಸಿವಿಲ್ ಜಡ್ಜ್ ಎಷ್ಟು ಪೋಸ್ಟ್ ಇದೆ ಅನ್ನೋದ್ರ ಬಗ್ಗೆ ಸಿವಿಲ್ ಜಡ್ಜ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋದಲ್ಲಿ ಎಷ್ಟು ಪೋಸ್ಟ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಈಗ ನೀವು ಈ ನೋಟಿಫಿಕೇಷನಲ್ಲಿ ನೀವು ಈ ಪಾರ್ಟ್ 3ಗೆ ಬರೋದಾದರೆ ಎಷ್ಟು ಪೋಸ್ಟು ಮತ್ತು ಯಾವುದ್ಯಾವುದು ಕ್ಯಾಟಗರಿಗಳಿಗೆ ಪೋಸ್ಟ್ಗಳನ್ನ ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ. ಇಲ್ಲಿ ಪ್ರಮುಖವಾಗಿ ನಾವು ಈ ಸತಿ ನೋಟಿಫಿಕೇಷನಲ್ಲಿ 2025 158 ಪೋಸ್ಟು ನೋಟಿಫಿಕೇಷನ್ ಆಗಿದೆ. ನಾವು ಈ ಪಾರ್ಟ್ 3ಯಲ್ಲಿ ನೋಡ್ಬೋದು. ಈಗ ಕ್ಯಾಟಗರಿ ವೈಸ್, ಏನಕ್ಕೆ ಕ್ಯಾಟಗರಿ ವೈಸು ನೋಡ್ಕೊಳ್ಬೇಕಾಗತ್ತೆ ಅಂದರೆ ನಮ್ಮ ಕ್ಯಾಟಗರಿ ಎಷ್ಟಿದೆ ಅನ್ನೋದನ್ನ ನಾವು ತಿಳ್ಕೊಂಡಿರಬೇಕು. ಏಕೆಂದರೆ ನಾವು ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ನಾವು ಎಷ್ಟು ಸ್ಕೋರ್ ಮಾಡಬೇಕಾಗುತ್ತೆ ಅನ್ನೋದು ನಮಗೆ ಒಂದು ಬ್ರಾಡ್ ಐಡಿಯಾ ಬರುತ್ತೆ. ಯಾಕೆಂದರೆ ಎಷ್ಟು ಪೋಸ್ಟ್ ಇದೆ, ನಾವು ಎಷ್ಟು ಪೋಸ್ಟ್ಗೆ ನಾವು ಕಾಂಪೀಟ್ ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಅರಿವು ನಮಗೆ ಇರಬೇಕಾಗತ್ತೆ. ಒಬ್ಬ ಅಭ್ಯರ್ಥಿಗೆ ಅವನಿಗೆ ಬೇಸಿಕ್ ಅರಿವು ಇದೆ. ಬೇಸಿಕ್ ವಾಟ್ ಎವರ್ ವಿ ಕಾಲ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಂತೀವಲ್ಲ, ಈ ಶುಡ್ ನೋ ದಿ ಕ್ಲಿಯರ್ ಕಟ್ ಆಫ್ ದಿ ನೋಟಿಫಿಕೇಷನ್, ಹೌ ಮೆನಿ ಪೋಸ್ಟ್ ಆರ್ ದೇರ್ ಫಾರ್ ಹಿಮ್ ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ನಾವು ತಿಳ್ಕೊಬೇಕಾಗತ್ತೆ. ಮೊದಲನೇದಾಗಿ ಜನರಲ್ ಮೆರಿಟ್ಗೆ ಎಷ್ಟು ಪೋಸ್ಟ್ ಇದೆ. ಜನರಲ್ ಮೆರಿಟ್ಗೆ ಅನ್ರಿಸರ್ವ್ ಕ್ಯಾಟಗರಿಗೆ ಇಲ್ಲಿ ಕ್ಯಾಟಗರೀಸ್ ಇದೆ. ಇಲ್ಲಿ ಯಾವುದಾದ್ರು ಕ್ಯಾಟಗರಿ, GM, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸು, ಅದ್ರ ಬಗ್ಗೆ ಇಲ್ಲಿ ಎಲ್ಲ ಕ್ಯಾಟಗರಿಗಳಿಗೆ ಬಗ್ಗೆ ನೀವು ನೋಡ್ಬೋದು. ಈ ಕಡೆ ಈಗ ಈ ಕಾಲಮ್ಸಲ್ಲಿ ಅನ್ರಿಸರ್ವ್ಡು, ವುಮೆನ್ನು, ರೂರಲ್ ಕ್ಯಾಂಡಿಡೇಟ್ಸು, ಕನ್ನಡ ಮೀಡಿಯಮು, ಎಕ್ಸ್ ಸರ್ವಿಸ್ ಮ್ಯಾನು, ಆಮೇಲೆ ಡಿಸೇಬಲ್ ಪರ್ಸನ್ಸು, ಆಮೇಲೆ ಟ್ರಾನ್ಸ್ಜೆಂಡರ್ಗೂ ಈ ಸತಿ ಅವಕಾಶ ಕೊಟ್ಟಿದ್ದಾರೆ. ಆ ಬಗ್ಗೆ ಈ ಕಾಲಮ್ಸಲ್ಲಿ ನೋಡ್ಬೋದು. ಈಗ ಮೊದಲನೇದಾಗಿ ಜನರಲ್ ಮೆರಿಟ್ಗೆ ಎಷ್ಟು ಪೋಸ್ಟ್ ಇದೆ ಅನ್ನೋದನ್ನು ನೋಡೋಣ. ಫಸ್ಟು ಜನರಲ್ ಮೆರಿಟ್ಗೆ ಅನ್ರಿಸರ್ವ್ಡಲ್ಲಿ 12 ಪೋಸ್ಟ್ ಇದೆ. ಆಮೇಲೆ ವುಮೆನ್ ಕ್ಯಾಂಡಿಡೇಟ್ಸು ಜನರಲ್ ಮೆರಿಟಲ್ಲಿ 20 ಪೋಸ್ಟ್ ಇದೆ. ರೂರಲ್ ಕ್ಯಾಂಡಿಡೇಟ್ಸ್ಗಳಿಗೆ 15 ಪೋಸ್ಟ್ ಇದೆ. ಕನ್ನಡ ಮೀಡಿಯಮ್ ಅವ್ರಿಗೆ 3 ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 5 ಇದೆ. ಪರ್ಸನ್ ವಿತ್ ಡಿಸೆಬಿಲಿಟಿಗೆ 3 ಇದೆ. ಟ್ರಾನ್ಸ್ಜೆಂಡರ್ಗೆ 1 ಇದೆ. ಇದರಲ್ಲಿ ನಮ್ಮ ಕರ್ನಾಟಕ ಜುಡಿಷರಿ ಎಕ್ಸಾಮ್ಸ್ 2025 ಟ್ರಾನ್ಸ್ಜೆಂಡರ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. 1 ಪೋಸ್ಟು ಅವ್ರಿಗೂ ಕೊಟ್ಟಿದ್ದಾರೆ, ಜನರಲ್ ಅವ್ರಿಗೆ. ಓಕೆನಾ. ಟೋಟಲಿ ಆಗಿ ಜನರಲ್ ಮೆರಿಟಲ್ಲಿ 59 ಪೋಸ್ಟರ್ಸನ್ನು ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಶೆಡ್ಯೂಲ್ ಕ್ಯಾಸ್ಟ್, SC ಕ್ಯಾಟಗರಿ ಅವ್ರಿಗೆ ಅನ್ರಿಸರ್ವ್ಡಲ್ಲಿ 4 ಪೋಸ್ಟ್ ಇದೆ. ವುಮೆನ್ಗೆ 8 ಪೋಸ್ಟ್ ಇದೆ. ರೂರಲ್ಗೆ 6 ಪೋಸ್ಟರ್ಸ್ ಇದೆ. ಕನ್ನಡ ಮೀಡಿಯಮ್ಗೆ 1 ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ 2 ಇದೆ. ಡಿಸೇಬಲ್ಗೆ 1 ಇದೆ. ಟ್ರಾನ್ಸ್ಜೆಂಡರ್ಗೆ SC ಕ್ಯಾಂಡಿಡೇಟ್ ಟ್ರಾನ್ಸ್ಜೆಂಡರ್ಗೆ 1 ಇದೆ. ಓವರಾಲು 23 ಪೋಸ್ಟ್ ಇದೆ. ನೆಕ್ಸ್ಟು ಕಮಿಂಗ್ ಟು ಶೆಡ್ಯೂಲ್ ಟ್ರೈಬ್ಸಲ್ಲಿ ಅನ್ರಿಸರ್ವ್ಡು ನಾವು 2 ಪೋಸ್ಟ್ ನೋಡ್ಬೋದು. ವುಮೆನ್ ಕ್ಯಾಂಡಿಡೇಟ್ಸ್ಗೆ 3 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರೂರಲ್ಗೆ 3 ಜನಕ್ಕೆ ಕೊಟ್ಟಿದ್ದಾರೆ. ನೆಕ್ಸ್ಟು ಕನ್ನಡ ಮೀಡಿಯಮ್ಗೆ ಯಾರಿಗೂ ಕೊಟ್ಟಿಲ್ಲ. ನೆಕ್ಸ್ಟು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 1 ಪೋಸ್ಟ್ ಇದೆ ಮತ್ತು ಡಿಸೆಬಿಲಿಟಿ 1 ಇದೆ. ಟೋಟಲಾಗಿ 10 ಪೋಸ್ಟ್ಗಳು ನಾವು ನೋಡ್ಬೋದು. ನೆಕ್ಸ್ಟು ಕ್ಯಾಟಗರಿ 1ಗೆ ಬರೋದಾದರೆ ಜನರಲ್ ಅನ್ರಿಸರ್ವ್ಡ್ಗೆ 1 ಇದೆ. ಇಲ್ಲಿ ನಾವು ಈ ಪ್ರಮುಖತೆ +2+6 ಅಂತ ನೀವು ಈ ಕಾಲಮಲ್ಲಿ ನೋಡ್ಬೋದು. ಇದರಲ್ಲಿ 2+6 ಸ್ಟಾರ್ ಇರೋದನ್ನು ನಾವು ಇಲ್ಲಿ ನೋಟ್ನಲ್ಲಿ ನೋಡ್ಬೋದು. ಈ ಸ್ಟಾರ್ ಇರೋದು ಬ್ಯಾಕ್ಲಾಗ್ ಪೋಸ್ಟ್ ಅಂತ. ಲಾಸ್ಟ್ ಟೈಮು ಬ್ಯಾಕ್ಲಾಗ್ ಉಳ್ಕೊಂಡಿದ್ದಂಥ ಪೋಸ್ಟ್ನ ಈ ಸತಿ ಆ್ಯಡ್ ಮಾಡಿದ್ದಾರೆ. ಆ ಪೋಸ್ಟ್ಗಳಿಗೆ ಇಲ್ಲಿ ಸ್ಟಾರ್ ಇರೋದೆಲ್ಲ ಬ್ಯಾಕ್ಲಾಗ್ ಉಳಿದಿದ್ದು ಈಗ ಪ್ರೆಸೆಂಟಾಗಿ ಅದು ನೋಟಿಫಿಕೇಷನಲ್ಲಿ ಸೇರಿಸಿರೋದ್ರಿಂದ ಈಗ ನಮಗೆ ಎಕ್ಸ್ಟ್ರಾ ಪೋಸ್ಟ್ಗಳು ಆ್ಯಡ್ ಆಗಿದೆ. ಹಾಗಾಗಿ 2+6 8 ಪೋಸ್ಟು ವುಮೆನ್ಸ್ಗೆ ಕ್ಯಾಟಗರಿ 1ನಲ್ಲಿದೆ. ಮತ್ತು ರೂರಲ್ಗೆ 2+2 ಇದೆ. ಕನ್ನಡ ಮೀಡಿಯಮ್ 1 ಇದೆ, ಅದು ಬ್ಯಾಕ್ಲಾಗ್ಸು. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ 2 ಇದೆ. ಆಮೇಲೆ ಡಿಸೇಬಲ್ 1+1 ಇದೆ. ಟೋಟಲ್ಲು 6 ಪೋಸ್ಟು ಪ್ರೆಸೆಂಟ್ ಹೊಸ ಅನ್ನೋದು ಬ್ಯಾಕ್ಲಾಗ್ಸು ಅದು 3 ಇದೆ. ನೆಕ್ಸ್ಟು ಕ್ಯಾಟಗರಿ 2Aಯಲ್ಲಿ 3, 7 ಮತ್ತು 2 ಎಕ್ಸ್ ಸರ್ವಿಸ್ ಮ್ಯಾನ್ 2
ಪರ್ಸನಲ್ ಡಿಸೆಬಿಲಿಟಿ 1, ಟೋಟಲ್ ಆಗಿ 20 + 3 23 ಪೋಸ್ಟ್ಗಳನ್ನ ನೋಡ್ಬೋದು. ಹಾಗೆ ಕ್ಯಾಟಗರಿ 2B ಯಲ್ಲಿ 1, 3, 5 ಮತ್ತು ಡಿಸೆಬಿಲಿಟಿಗೆ 1 ಕೊಟ್ಟಿದ್ದಾರೆ. ಟೋಟಲಿ 10 ಪೋಸ್ಟ್ನ ನಾವು ನೋಡ್ಬೋದು. ಕ್ಯಾಟಗರಿ 3A ಬರೋದಾದರೆ ಅನ್ರಿಸರ್ವ್ಡ್ 1 ಇದೆ, ವುಮೆನ್ಸ್ಗೆ 2 + 1 3 ಇದೆ, ರೂರಲ್ ಕ್ಯಾಂಡಿಡೇಟ್ಸ್ಗೆ 1 + 1 2 ಇದೆ, ಕನ್ನಡ ಮೀಡಿಯಮ್ಗೆ 1 ಇದೆ, ಮತ್ತು ಪರ್ಸನ್ ವಿತ್ ಡಿಸೆಬಿಲಿಟಿಗೆ 1 ಇದೆ. ಟೋಟಲ್ ಆಗಿ 3 + 5 8 ಪೋಸ್ಟ್ ಇದೆ. ನೆಕ್ಸ್ಟು 3B ಕ್ಯಾಟಗರಿಗೆ 1 ಇದೆ, ವುಮೆನ್ಸ್ಗೆ 2 ಇದೆ, ರೂರಲ್ಗೆ 2 ಇದೆ, ಹಾಗಾಗಿ ಪರ್ಸನಲ್ ಡಿಸೆಬಿಲಿಟಿಗೆ 1 ಇದೆ. ಟೋಟಲ್ ಆಗಿ ನೋಡೋದಾದರೆ ಇವ್ರಿಗೆ 6 ಪೋಸ್ಟ್ ಇದೆ. ಫೈನಲ್ ಆಗಿ ಟೋಟಲ್ ಆಗಿ ನೋಡೋದಾದರೆ ಅನ್ರಿಸರ್ವ್ಡ್ ಎಲ್ಲ ಕ್ಯಾಟಗರಿಗೂ ಸೇರಿಸಿದ್ರೆ 25 ಅನ್ರಿಸರ್ವ್ಡ್ ಸೀಟ್ಸ್ಗಳಿದೆ. ನೆಕ್ಸ್ಟು ವುಮೆನ್ಸ್ಗೆ 46 + 8 46 + 8 ಸೀಟ್ಸ್ ಇದೆ. ಹಾಗೆ 46 + 8 ಅಂದರೆ 54 ಆಗುತ್ತೆ. ನೆಕ್ಸ್ಟು ರೂರಲ್ ಕ್ಯಾಂಡಿಡೇಟ್ಸ್ಗೆ 35 + 9 ಅಂದರೆ 44 ಪೋಸ್ಟ್ಸ್ ಆಗುತ್ತೆ. ನೆಕ್ಸ್ಟು ಕನ್ನಡ ಮೀಡಿಯಮ್ ಅವ್ರಿಗೆ 5 + 4 ಅಂದರೆ 9 ಪೋಸ್ಟ್ ಆಗುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 12 ಪೋಸ್ಟು. ನೆಕ್ಸ್ಟು ಪರ್ಸನ್ ವಿತ್ ಡಿಸೆಬಿಲಿಟಿ 11 ಪೋಸ್ಟು. ಟ್ರಾನ್ಸ್ಜೆಂಡರ್ಗೆ 3 ಇದೆ. ಯಾರು ಟ್ರಾನ್ಸ್ಜೆಂಡರ್ ನೋಡ್ತಾ ಇದ್ದರೆ ಈ ವಿಡಿಯೋನ, ನೀವು ಕರೆಕ್ಟಾಗಿ ಅವಕಾಶನ ಬಳಸ್ಕೊಂಡು ಈ ಹುದ್ದೆಗೆ ನೀವು ಈಸಿಯಾಗಿ ತೊಗೋಬೋದು ಅಂತ ನಾನು ನಿಮಗೆ ಸಲಹೆ ಕೊಡ್ತೇನೆ. ನೆಕ್ಸ್ಟು ಟೋಟಲ್ ಆಗಿ ನಾವು ನೋಡೋದಾದರೆ 134 + 24 134 + 24 ಟೋಟಲ್ 158 ಪೋಸ್ಟಸ್ಸು ಈ ಸತಿ ನೋಟಿಫಿಕೇಷನ್ ಆಗಿರೋಂಥದ್ದು. ಈಗ ನಿಮಗೆ ಕ್ಲಿಯರ್ ಆಗಿ ಯಾವುದಾದ್ರು ಕ್ಯಾಟಗರಿಗೆ ಯಾವುದಾದ್ರು ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಬ್ರಾಡ್ ಒಂದು ಐಡಿಯಾ ಬಂದಿರುತ್ತೆ. ಹಾಗಾಗಿ ಇದರ ನಂತರ ನೀವು ಒಂದು ತಲೆಯಲ್ಲಿ ಈ ವಿಷಯನ ಇಟ್ಕೊಂಡು ನೀವು ಎಷ್ಟು ಕಟ್ ಆಫ್, ನೀವು ಎಷ್ಟು ಸ್ಕೋರ್ ಮಾಡಬೇಕಾಗುತ್ತೆ, ಕಾಂಪಿಟೇಷನ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡು ನೀವು ಈ ಹುದ್ದೆಗೆ ಸ್ಟಡಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಮತ್ತು ಎಲ್ಲರೂ ಚೆನ್ನಾಗಿ ಮಾಡಬೇಕು ಎಕ್ಸಾಮ್ನ. ಹಾಗಾಗಿ ಮುಂದೆ ಇನ್ಯಾವುದರ ವಿಷಯಕ್ಕೆ ಸಂಬಂಧಪಟ್ಟ ನಾನು ಸಿವಿಲ್ ಜಡ್ಜ್ ವಿಷಯಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ ಮುಂದೆ ತರ್ತೇನೆ. ಕ್ವಶನ್ ಪೇಪರ್ ಆಗಿರ್ಬೋದು, ಶಾರ್ಟ್ MCQs ಪ್ರಿಲಿಮ್ಸ್ ಆಗಿರ್ಬೋದು, ಮತ್ತು ಮೇನ್ಸ್ ಕ್ವಶನ್ಸ್ ಆಗಿರ್ಬೋದು. ಮುಂದೆ ಬರೋ ವಿಡಿಯೋದಲ್ಲಿ ವಿ ವಿಲ್ ಡಿಸ್ಕಸ್ ಆಲ್ ದಿಸ್ ಥಿಂಗ್ಸ್. ಓಕೆ, ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.